Hello guys, welcome to my vlog. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ. ಏನಂದರೆ ಇವತ್ತು ನಮ್ಮ ಮಾವ ಮಗಂದು ಬರ್ಡೇ ಸೆಲೆಬ್ರೇಷನ್ ಇದೆ. ಗೊತ್ತಿರುತ್ತೆ. ಐ ಆಮ್ ಎ ಬರ್ತ್ಡೇ ಬಾಯ್ ಮಯೂರಿ. ಎಲ್ಲ ಇದ್ದೀವಿ ಸೆಲೆಬ್ರೇಷನಲ್ಲಿ. ನಮ್ಮಪ್ಪ ಕೂತವ್ರೆ ಮತ್ತೆ ಎಲ್ಲ ಬಂದಿದ್ದಾರೆ ಗೈಸ್. ಇವತ್ತು ಫುಲ್ಲು ಪಾರ್ಟಿ ಇರುತ್ತೆ. ನಮ್ಮತ್ತೆ ಇಲ್ಲಿ ಸೆಲೆಬ್ರೇಷನ್ಗೆ ಪ್ರಿಪೇರ್ ಏನೋ ಮಾಡ್ತಾ ಇದ್ದಾರೆ. ಮತ್ತೆ ಮಗನ ಬರ್ತ್ಡೇಗೆ ಏನು ಸ್ಪೆಷಲ್? ಚಿಕನ್ ಮಟನ್. ಚಿಕನಲ್ಲೇನು ಮಟನಲ್ಲೇನು? ಚಿಕನ್ನಲ್ಲಿ ಫ್ರೈ, ಮಟನಲ್ಲಿ ಸಾಂಬಾರು, ಹಾಂ, ಮುದ್ದೆ, ರೈಸ್, ವೈಟ್ ರೈಸ್. ಸೊ ಗೈಸ್ ಇಷ್ಟೊಂದೆಲ್ಲ ಇರುತ್ತೆ ಗೈಸ್. ಇವತ್ತು ಫುಲ್ಲು ಬ್ಯಾಟಿಂಗ್ ಹೊಡೆದ್ಬಿಡೋದೇನೆ. ನಮ್ಮ ಮಾವನ ಮಗ ಅಂದು ಬರ್ತಡೇ ಇವತ್ತು, ಇವ್ರ ಮಗದು. ಗೈಸ್ ನೋಡಿ, ಇದು ನಾವು ಮೊದಲಿಂದ ಇದ್ದಿದ್ದ ಮನೆ. ಇವಾಗ ಫುಲ್ಲು ಎಲ್ಲ ಚೇಂಜ್ ಆಗಿಬಿಟ್ಟೈತೆ ಮನೆ ಗೈಸ್. ಇಲ್ಲಿ ಮೊದಲು ರೂಮ್, ಇಲ್ಲಿ ವಾಶ್ರೂಮ್ ಇದ್ದಿದ್ದು ಗೈಸ್. ಇವಾಗೆಲ್ಲ ರೂಮ್ ಮಾಡ್ಬಿಟ್ಟವ್ರೆ. ಇಲ್ಲಿ ನಾವು ಮನ್ಕೊತಾ ಇದೀವಿ ಇವಾಗ ಒಟ್ಟುಡು. ಗೈಸ್ ಇವಾಗ ನಮ್ಮ ಮಾವನ ಮಗನಿಗೆ ಕೇಕ್ ತೊಗೊಂಬರಕ್ಕೆ ಹೋಗ್ಬೇಕು. ಹೊರಟು ಬರೋಣ ಬಾ. ಏನಮ್ಮ ಹೇಳಿ, ಏನೋ ನಮ್ಮ ಮಗನ ಬರ್ತಡೆ. ಹಾಂ, ಏನೇನು ಮಾತಾಡು, ಪರವಾಗಿಲ್ಲ. ಏನು ಮಾತಾಡಲ್ವಾ? ಹಾಂ, ನೀನು ಹೇಳಪ್ಪ. ಆಯಿತು. ಸೊ ಗೈಸ್ ಇವರು ನಮ್ಮ ಮಾವ, ಚಿಕ್ಕ ಮಾವ. ಮಾತಾಡಮ್ಮ, ಏನಮ್ಮ ಪೀಸು? ಆನ್ಸರೇ ಮಾಡ್ತಾ ಇಲ್ಲ. ಬರ. ಸೊ ಗೈಸ್ ಇವಾಗ ಕೇಕ್ ತರಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಸೆಲೆಬ್ರೇಷನ್. ಕೇಕ್ ತರಕ್ಕೆ ಬಂದಿದ್ದೀವಿ. ಯಾವುದೋ ಬೇಕ್ರಿ ಕರ್ಕೊಂಬಂದಿದ್ದಾನೆ ಗೈಸ್. ನಾನೇ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸ್ಪ್ರೈಟ್ ಏನು ಬೇಡ ಅನ್ಸುತ್ತೆ. ನಿನ್ನ ಬರ್ತಡೇ ನೀನೇ ಹೆಸರು ಹಾಕ್ಸಂಗ ಹೊಡಿತು. ಸೊ ಗೈಸ್ ನೋಡಿ, ಇದೆ ಕೇಕು. ಬಾರ್ಗೇನ್ ಬೇರೆ ಮಾಡ್ತಾನೆ. ನೋಡೋಣ ನೋಡಿ ಗೈಸ್, ಕೇಕ್ ಚೆನ್ನಾಗಿದೆ. ಅಷ್ಟೇ, ಇವಾಗ ಹೋಗಿ ಕಟ್ ಮಾಡಿ ಸೆಲೆಬ್ರೇಷನ್ ತೋರಿಸ್ತೀನಿ. ಓಕೆ, ಪೀಸ್. ಸೊ ಗೈಸ್ ಸ್ಟಾರ್ಟ್ ಮಾಡಿ ಸೆಲೆಬ್ರೇಷನ್. ಏನೇನು ಸಿಡ್ದಿಲ್ಲ. ಕಟ್ ಮಾಡ. ನಿಧಾನಪ್ಪ. ನಿಧಾನ. ನಿಂತಿದ್ದೀರಾ? ಬರ್ತ್ಡೇ ಸೆಲೆಬ್ರೇಷನ್ ಜೊತೆಗೆ ಇದು ನಡೀತಾ ಇದೆ ಗೈಸ್. IPL ಅಪ್ಪ. ಫೋಟೋ ಹಿಡಿತಾ ಇದ್ದೀನಿ. IPL ಮಿಸ್ ಮಾಡೋಕ್ಕಾಗಲ್ಲ ಗೈಸ್. ಅದಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಜೊತೆಗೆ ನೋಡಿ ಹಿಡ್ದೆ ಕಣೋ. ಮರ್ಯಾದಿನೇ ಕೊಟ್ಟಲ್ಲ ಗೈಸ್. ಫ್ಯಾಮಿಲಿ ಫೋಟೋ. ಈ ಕಡೆ ನೋಡು. ಗೈಸ್ ಎತ್ಕೊಳ್ಳಿ.
ಇರೋ ನನ್ನ ಮಗನೇ ಎಲ್ಲ ಪಟ ಶಾಂತಿ ಶಾಂತಿ ಸೊ ಗೈಸ್ ಸೆಲೆಬ್ರೇಷನ್ ಮುಗೀತು. ಇನ್ನೇನು ನೆಕ್ಸ್ಟ್ ಊಟ ಮಾಡೋದು ಎಲ್ಲ ಬರ್ತಾಡ ಬೈ ಓಡೋಗ್ಬಿಟ್ಟ ಗೈಸ್. ಇಲ್ಲಿ ಫುಲ್ ಎಲ್ಲ ಜೋಶ್ ತಿಂತಾಳೆ ಗೈಸ್. ಇವತ್ತಿನ ಸ್ಪೆಷಲ್ ಬಂದು ಏನೇನತ್ತೆ ತೋರ್ಸತ್ತೆ. ಫ್ರೈ, ವಾವ್, ಚಿಕನ್ ಫ್ರೈ, ಮುದ್ದೆ, ರಾಗಿ ಬೌಲ್ ಮುದ್ದೆ, ರೈಸ್, ರೈಸು, ಮಟನ್ ಸಾಂಬಾರ್. ಓ ಮಟನ್ ಸಾಂಬಾರ್ ನೋಡಿ ಗುರು, ಸೂಪರ್. ನೋಡೋಣ ಕೈ ರುಚಿ ಹೆಂಗಿರುತ್ತೆ ಅಂತ. ಗೈಸ್ ಊಟ ಕೂತಿದ್ದೀವಿ, ಫುಲ್ಲು ಬ್ಯಾಟಿಂಗ್ ಮಾಡೋದೆ. ಆಲ್ರೆಡಿ ಎಲ್ಲ ಹಾಕ್ಕೊಂಡು ಬರ್ತಾ ಇದ್ದಾರೆ. ಮಟನ್ ಸಾಂಬಾರು, ಚಿಕನ್ನು ಫ್ರೈ ಬರ್ತಾ ಇದೆ ನೋಡಿ, ಎಲ್ಲ ಕೂತಿದ್ದೀವಿ. ಅವ್ನಿಗೆ ಏನು ಬೇಕು ಆಗ್ರಮ್ಮ, ಬರ್ತಡೇ ಬಾಯ್ ಇವನು ಇವತ್ತು ಫುಲ್ಲು ಹಾಕಿ ತಿನ್ನೋ ಬೇಕಪ್ಪ ಅನ್ನೋ ಥರ ಇಲ್ಲಿ ಹೇಳ್ತಾನೆ ನಮ್ಮ ಮಾಮ. ಏನೋ ಡೈಲಾಗು, ಏನು ಮಾಮ ಹಾಕಿ ತಿನ್ನೋ ಬೇಕಪ್ಪ. ಹಾಂ ನೋಡಿ ಗೈಸ್, ಹಾ ಮುದ್ದೆ ಇವತ್ತು ಬ್ಯಾಟಿಂಗ್ ಹೊಡೆದು ಬ್ಯಾಟಿಂಗ್ ಮಾಡಿ ಬೌಲಿಂಗು ಮಾಡೋಣಪ್ಪ. ನೋಡು ಹೇಳು ಏನು ಹೇಳಿ, ಬ್ಯಾಟಿಂಗು ಬೌಲಿಂಗು ಎಲ್ಲ RCB ಮಾಡ್ತಾವ್ರೆ, ಬೈಕ್ ಬರ್ಸಂಗವ್ರೆ, ಗೆಲ್ತಾರ ನೋಡೋಣ. ಸೊ ಗೈಸ್ ಊಟ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಬಾಯ್. ಸೊ ಗೈಸ್ ಊಟ ಎಲ್ಲ ಆಯಿತು, ವಾಕಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. RCB ಮ್ಯಾಚ್ ಬೇರೆ ಗೈಸ್, ತುಂಬ ಟೆನ್ಷನ್ ಕೊಡ್ತಾವ್ರೆ, ರನ್ಸ್ ಬೇರೆ ಕಮ್ಮಿ ಹೊಡೆದವ್ರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಂ ಓ ವಿಕೆಟ್ ಅಂತೆ ಗಾಯ್ಸ್, ವಿಕೆಟ್ ಏನು ಹೇಳ್ತೀವ, ನಿನ್ನ ಬರ್ತಡೇ ಟೈಮಲ್ಲಿ ಗೆಲ್ತಾರ ಇಲ್ಲ? ಪಕ್ಕ ನಮ್ಮ ಬರ್ತಡೇ ಅಂದ್ಮೇಲೆ ಗೆದ್ದೇ ಗೆಲ್ತಾರೆ. ಓ ಅಣ್ಣ ಫುಲ್ ಜೋಶಲ್ಲಿ ಬರ್ತಡೇ ಅಂದ್ಬಿಟ್ಟು ಗೆಲ್ತಾರೆ ಅಂತ. ಊಟ ತುಂಬ ಚೆನ್ನಾಗಿತ್ತು ಗೈಸ್, ತಿಂದು ಬರ್ತಡೇ ಅಣ್ಣ ಆಚೆ ಕಡೆ ಪಾರ್ಟಿ ಕೊಡಿಸ್ತೀನಿ ಅಂದ್ಬಿಟ್ಟು ಮನೆ ಊಟ ಕೊಡ್ಸೋಣ ಗೈಸ್. ಮನೆ ಊಟ ನೋಡಿ ಗೈಸ್, ಹಾಂ ಬಜೆಟ್ ಫ್ರೆಂಡ್ಲಿಯಾಗಿ ಮನೆಯಲ್ಲಿ ಊಟ ಕೊಡಿಸ್ಬಿಟ್ಟು ಮುಗಿಸ್ಬಿಟ್ಟ. ನಾನು ನನಗೆ ಏನೋ ನಮ್ಮ ಎಡಿಟರು ಏನೋ ಕೊಡಿಸ್ತಾನೆ ಆಚೆ ಇವತ್ತು ಅಂತ ಯಲಹಂಕದಿಂದ ಬಂದಿದ್ದೀನಿ. ಇದು ಎಲ್ಲಿ ರಾಜಗುಂಟೆಯಿಂದ ಬಿಟ್ಟು ಒಳಗಡೆ ಇವರು ಶಾಂಬಂಗನಹಳ್ಳಿ ಅಂತ ಅಲ್ಲಿಗೆ ಬಂದಿರೋದಕ್ಕೆ ಇವನು ಮನೆ ಊಟ ಹಾಕ್ಸೋಣ ಗೈಸ್. ಹಾಂ ಮನೆಗೆ ಖರ್ಚಾಗೈತೆ, ಮನೆಗೇನೇನು ಹಾಕ್ತಿದ್ದೀನಿ ಹೇಳು. ಏನು ಗೈಸ್ ಮುದ್ದೆ ಮಾಡಿಸಿದ್ದ, ಒಟ್ಟಿನಲ್ಲಿ ಮಟನ್ ಸಾರು ಮತ್ತು ಚಿಕನ್ ಫ್ರೈ ಸೂಪರಾಗಿತ್ತು. ಅದಕ್ಕೆ ಒಂದು ಏನು ಮಾಡೋಕ್ಕ, ಅದಕ್ಕೆ ಮಾಫಿ ಮಾಡ್ಬೋದು ಗೈಸ್. ಒಟ್ಟಿನಲ್ಲಿ ಚೆನ್ನಾಗಿತ್ತು. ನಿನ್ಗೆ ಹೆಂಗಿತ್ತು ಟೇಸ್ಟು? ಚೆನ್ನಾಗಿತ್ತು. ಕೇಕು ಚೆನ್ನಾಗಿತ್ತಲ್ಲ. ಪಾಪ ಇವನ್ನೇ ಕರ್ಕೊಂಡು ಹೋಗ್ಬಿಟ್ಟಿದ್ವಿ ಗೈಸ್ ನಾವು ಕೇಕ್ ತರೋದಕ್ಕೆ. ಹಾಂ ಪಾಪ ಬರ್ತಡೇ ಬಾಯ್ ಅವನ ಹೆಸ್ರು ಅವನೇ ಹಾಕ್ಸ್ಕೊಂಡು ಪಾಪ ಅವನ ಫ್ರಸ್ಟ್ರೇಷನ್ನು ಅಷ್ಟರಲ್ಲಿತ್ತು. ಹಾಂ ಗೈಸ್ ವಿಕೆಟ್ ಬೇರೆ ಆಗಿದೆ, ಏನಾಗುತ್ತೆ ನೋಡೋಣ. RCB ಮ್ಯಾಚು ಇವತ್ತು. ಬರ್ತಡೇ ದಿನ ಏನಾದರೂ ಗೆದ್ದರೆ ಒಂದು ಇದಿರುತ್ತೆ ಗೈಸ್, ಅಲ್ಲೇನೋ ನೆನಪಿರುತ್ತೆ ಗೈಸ್. ನೋಡು ಇವನು ಚೋಟ ಮಟ್ಟು ಇಲ್ಲೇ ಅವನೇ. ಇವ್ನು ಇನ್ನೇನು ಹಾಸ್ಟ್ಲಿಗೆ ಆಗ್ತಾಯಿದ್ದೀವಿ ಗೈಸ್. ನಿನ್ನೆಲ್ಲ ಅವಾಗ ಅಡ್ಮಿಷನ್ ಮಾಡ್ಕೊಂಡು ಬಂದಿದ್ದೀವಿ. ಹಾಂ ಫುಲ್ಲು ಅಣ್ಣ ತರಲೆ ಜಾಸ್ತಿ ಆಗ್ಬಿಟ್ಟೈತಿ ಒಂದು ಇದು ಯಾವ ಕತೆ. ಹಾಂ ಏನೋ ಹಾಸ್ಟ್ಲಲ್ಲಿ ಏನು ಚೆನ್ನಾಗಿರುತ್ತೇನೋ ಹಾಸ್ಟ್ಲು? ಹಾಂ ಹೆಂಗಿರ್ತೀಯ ಹಾಸ್ಟ್ಲಲ್ಲಿ? ಮನೆ ಕಂತೀನಿ, ಸ್ಕೂಲ್ ಓದ್ತೀನಿ. ಮನೆ ಕಂಡಿ ಹಾಟ್ಸ್ಪಾಟ್ ಬಿಡು. ಇವಾಗ ಹಾಸ್ಟ್ಲಿಗೆ ಆಗ್ತಾರಲ್ಲ, ಏನು ಅನ್ನಿಸ್ತೈತಿ ನಿನಗೆ? ಏನು ಅನ್ನಿಸ್ತೈತಿ? ಓದ್ತೀನಿ. ಅಲ್ಲೇ ಪಾಪ ಗೈಸ್ ಇವನು ಹಾಸ್ಟೆಲ್ ಹಾಕ್ತಾರೆ. ಯಾಕಂದರೆ ಇವನು ನನ್ನ ಮಗ ಸರಿ ಇಲ್ಲ, ಇವನು ತರಲೆ ಜಾಸ್ತಿ, ಓದಲ್ಲ. ಅದಕ್ಕೆ ಸ್ವಲ್ಪ ಹಾಸ್ಟೆಲ್ಗೆ ಹಾಕಿದ್ರೆ ಸ್ವಲ್ಪ ಸ್ಟ್ರಿಕ್ಟಾಗಿರುತ್ತಾನೆ, ನೋಡ್ಕೊತಾರೆ ಅಂದ್ಬಿಟ್ಟು ಅಲ್ಲೇ ನಮ್ಮ ಊರ ಮನೆ ಜಾತ್ರೆಗೆ ಹೋಗಿದ್ವಲ್ಲ ಗೈಸ್, ಅಲ್ಲೇ ಒಂದು ಹಾಸ್ಟೆಲ್ ಇದೆ ನೆಲಮಂಗಲ ಕೆಮ್ಮಣ್ಣಲ್ಲಿ, ಅಲ್ಲೇ ಆಗ್ತಾಯಿದ್ದಾರೆ. ಅಲ್ಲಾದರೂ ಚೆನ್ನಾಗಿ ಓದ್ತೆ ಹೆಂಗೆ? ಯಾವುದು ವಿಕೆಟ್ ಬಿದ್ದಿರೋ? ಹಾಂ ಓದ್ತೀನಿ. ಓದ್ತೀಯಾ? ಯಾವುದು ವಿಕೆಟ್ ಬಿದ್ದಿಲ್ಲ. ವಿಕೆಟ್ ಬಿದ್ದಿಲ್ಲ ಗೈಸ್. ವಿಕೆಟ್ ಬೀಳುತ್ತೆ ಅಂತ ಎಲ್ಲ ಇದು ಮಾಡ್ತಾವ್ರೆ, ತಮಾಷೆಗಳು ಮಾಡ್ತಾವ್ರೆ ಗೈಸ್. ಇಲ್ಲಿ ನಿಮ್ಗೇನೋ ಬೇಕು ನಿನಗೆ? ಒಂದು ಮಾಡ್ತೀನಿ. ಹಾಂ ಮೊಬೈಲು ಗೈಸ್, ಹುಚ್ಚು ನೋಡಿ ಗೈಸ್. ಎಷ್ಟು ಚೆನ್ನಾಗಿದೆ ಗೈಸ್ ಇಲ್ಲಿ ನಮ್ಮೂರು.
ಎಲ್ಲ ಎಷ್ಟೊಂದು ಮೆಮೊರೀಸ್ ಇದೆ ಗೈಸ್ ನಮಗೆ ಈ ಊರಲ್ಲಿ. ಏನಂದರೆ ನಾವು ಚಿಕ್ಕ ವಯಸ್ಸಿಂದ ಇಲ್ಲಿ ಗೋಲಿ ಗುರಿ ಎಲ್ಲ ಆಡ್ಕೊಂಡು ಟಿಕ್ಕಿ ಅನ್ನೋದು ಬರ್ತಿತ್ತಲ್ಲಣ್ಣ. ಹಾಂ ಹೆಂಗೆ ಆಡ್ತಿದ್ವಿ ಹೇಳೋದು? ಬೆಂಕಿಪಟ್ಟಣ ಹಾಂ, ಬೆಂಕಿಪಟ್ಟಣದೆಲ್ಲ ಇಲ್ಲಿ ರೋಡ್ ಹುಡುಕಿದ್ದೀವಲ್ಲ ಅವಾಗ. ಹಾಂ, ಬೆಂಕಿಪಟ್ಟಣ ಎಲ್ಲ ತೊಗೊಂಬಂದು ಕಾಸಿಗೆ ಅದನ್ನೆಲ್ಲ ಬೆಂಕಿಪಟ್ಟಣದ ಒಳಗಡೆ ಇರೋದೆಲ್ಲ ಆಚೆ ಕಡೆ ಸುರಿದ್ಬಿಟ್ಟು ಬಚ್ಚೆ ಟಿಕ್ಕಿ ಆಡ್ತಿದ್ದಿತ್ತು. ಸೆಟ್ಟು ಎಲ್ಲ ಆ ಡೆಬ್ಬಿನೂ ಬಿಡ್ತಾ ಇರಲಿಲ್ಲಲ್ಲ. ಹಾಂ, ಇದು ಎಣ್ಣೆ ಬಟ್ಲದು. ಹಾಂ, ಎಣ್ಣೆ ಬಟ್ಲದು ನಮ್ಮ ತಾತ ಬಟ್ಲು ತರೋದು, ಹಾಂ, ಅದ್ರ ಡಬ್ಬಿ ಎತ್ಕೊಳೋದು ಆಡೋದು. ಗೈಸ್ ಇದ್ರದ್ದು ಯಾವುದದು ಗಾಜಿನ ಬಟ್ಲದು ಮೇಲ್ಗಡೆ ಡೆಬ್ಬಿ ಬರುತ್ತಲ್ಲ ಗೈಸ್, ಅದರಲ್ಲೂ ಆಡಿದ್ದೀವಿ ಗೈಸ್ ಬಚ್ಚೆ. ದಿನ 2 ಬಟ್ಲು ದಿನ 2 ಬಟ್ಲು ಗೈಸ್. ಹಾಂ, ರೋಡ್ ಹುಡುಕ್ತಿದ್ವಿ ಗೈಸ್. ಅದು ಒಳ್ಳೆ ಚೆನ್ನಾಗಿತ್ತು ಗೈಸ್ ಅವಾಗ ಥರ. ಇವಾಗ ಯಾರೂ ಆಡ್ತಾ ಇಲ್ಲ ಅಲ್ಲಣ್ಣ, ಯಾರು ಅಷ್ಟೊಂದು ಜನ ಇಲ್ಲ. ಇವನಂತವನೇ ಮೊಬೈಲ್ ಹಿಡ್ಕೊಂಡು ಕುತ್ಕೊಂತಾನೆ ಗೈಸ್ ಇವಾಗ. ಹಾಂ ಗೈಸ್, ಏನಾಗುತ್ತೆ ಅಂತ ಹೇಳ್ತೀನಿ. RCB ಮ್ಯಾಚ್ ಏನಾದರೂ ಗೆದ್ದರೆ ಫುಲ್ಲು ಎಲ್ಲರಿಗೂ ಖುಷಿ ಗೈಸ್, ಅಲ್ಲಣ್ಣ. ಸರಿ, ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ. JRC. ಸೊ ಗೈಸ್, ಈ ಸಲ ಕಪ್ ನಮ್ದೇ ಆಗೋಯ್ತು. ಸೊ ಗೈಸ್, ನಾನು ಹೇಳಿರ್ಲಿಲ್ವಾ ನಮ್ಮ ಬರ್ತಡೇ ದಿನ ಕಪ್ ಕೊಟ್ಟಿದ್ದೀರಾ ಗೈಸ್. ಈ ಸಲ ಕಪ್ ನಮ್ದೇ. ಸೊ ಗೈಸ್, ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. RCB ಕಪ್ಪು ಹಿಡ್ಕೊಳ ಬರ, ಸೆಲೆಬ್ರೇಟ್ ಮಾಡೋಣ. ನಾವು ಗೆದ್ದಿದ್ದ ಖುಷಿಗೆ ನಮ್ಮೂರಿಂದ ರಾಜವಂಟೆಗೆ ಹೋಗ್ಬಿಟ್ಟಿದ್ದೀವಿ. ಕೀ ಕೊಡುಗರು ಕೀ ಹುಡ್ಕೋ ಸ್ಥಿತಿಯಲ್ಲಿದ್ದೀವಿ. ಬಾಬಾ ನುಗ್ಗೋಣ. ತಿರ್ಗ್ಸ. ಸೊ ಗೈಸ್, ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಕಟ್ ಮಾಡ್ತಾ ಇದೀವಿ ಕೇಕ್ನ. ನೋಡಿ ಗೈಸ್, ಬರ್ತಡೇ ಹಬ್ಬ ಹತ್ರ ಇನ್ನೊಂದ್ಸಲಿ ಕಟ್ ಮಾಡಿಸ್ತಾ ಇದೀವಿ. ಜೈ RCB. ಏ ಅಣ್ಸೋ ಜೋಶ್ನೆಲ್ಲ ಖಾಲಿ ಮಾಡ್ದ. ಥೋ ತೆರಿಗೆ ಹೋಗರು ಅಣ್ಸ್ಕರು. ಬರ್ತಾ ಇದೆ ಆಫ್ ಮಾಡು. ಬರ್ತಾ ಇಲ್ಲ. ಯಾವ್ದೋ ತುಸುದ್ ಕೊಟ್ಬಿಟ್ಟಾರ ಕಣ್ರೆ. ಏ ಇಲ್ಲ ಅಣ್ಸ, ಇಲ್ಲ ಅಷ್ಟೇ. ಎಷ್ಟು ಖುಷಿ ಆಯ್ತಪ್ಪ ಎಲ್ಲರಿಗೂ RCB ಗೆದ್ದಿದ್ಕೆ. ಫುಲ್ ಖುಷಿ ಗೈಸ್. ಕಟ್ ಮಾಡು. ನೀನೇ ತಿನ್ನ ಫಸ್ಟು. ಎಲ್ಲ ಇವಾಗ ಅವ್ರವ್ರೆ ಕಟ್ ಮಾಡ್ಕೊಂಡು ತಿನ್ರಪ್ಪ. ಹೌದು, ಹನಿ ಕೇಕ್ ಅಲ್ಲ, ಇದು ಐಸ್ ಕೇಕು. ಮುಂದಿನ ವರ್ಷ ಈ ಕ್ರೇಜ್ ಇರಲ್ಲ. ಮುಂದಿನ ವರ್ಷ ಕಪ್ ಗೆದ್ರೆ ಈ ಕ್ರೇಜ್ ಇರಲ್ಲ. ಯಾವ ವರ್ಷ ಆಗ್ಲಿ ಕಪ್ಪು ನಮ್ದೇ, ಗೆಲುವು ನಮ್ದೇ. ಕ್ರೇಜ್ ಅಂತೂ ನಿಲ್ಲಲ್ಲ. ಇದೇನು ಚರಿ. ಸೊ ಗೈಸ್, ಇವಾಗ ಹೇಳ್ತೀನಿ, ಖುಷಿಯಿಂದ ಎಂಡ್ ಮಾಡ್ತೀನಿ ವ್ಲಾಗ್ನ. ಬಾಯ್ ಗೈಸ್.